صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದಾಗಿದೆ ಆ ಅವಕಾಶ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಮಾ ಅಕ್ರಮ ಶಾಬುನ್ ಶೈಖನ್ ಲಿ ಸಿನ್ನಿಹಿ, ಯಾವುದೇ ಓರ್ವ ಯುವಕ ಅಥವಾ ಯುವತಿ ವಯಸ್ಸಾದಂತಹ ವ್ಯಕ್ತಿಗಳನ್ನು ನೀವು ಗೌರವಿಸುವುದಾದರೆ, ಇಲ್ಲ ಕಯ್ಯದಲ್ಲಾಹು ಲಹು ಮನ್ ಯುಕ್ರಿಮುಹು ಇಂದ ಸಿನ್ನಿಹಿ, ನೀವು ವಯಸ್ಸಾದಂತಹ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಲು ಅಲ್ಲಾಹನು ಒಬ್ಬರನ್ನು ನಿಶ್ಚಯಿಸ್ತಾನೆ ಎಂದು. ಅಂದರೆ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಎಂದಿರ್ತಾರೆ, ಅವರಿಗೆ ಬೇಕಾದಂತಹ ಗೌರವವನ್ನು, ಅವರನ್ನು ನಾವು ಸಹಾಯ ಮಾಡುತ್ತಲೋ, ಅವರಿಗೆ ಬೇಕಾದಂತಹ ಎಲ್ಲವನ್ನು ನಾವು ನೀಡುತ್ತಲೋ ಇದ್ದರೆ ಖಂಡಿತವಾಗಿಯೂ ಮುಂದೊಂದು ದಿನ ನಾವು ಕೂಡ ಅದೇ ರೀತಿ ಪ್ರಾಯವಾಗುವಂತಹ, ವಯಸ್ಸಾಗುವಂತಹ ಸಂದರ್ಭದಲ್ಲಿ ನಮ್ಮನ್ನು ಗೌರವಿಸುವ, ನಮಗೆ ಸಹಾಯ ಮಾಡುವ ಒಂದು ವ್ಯಕ್ತಿಯನ್ನು ಅಲ್ಲಾಹನು ನಮಗೆ ನೀಡ್ತಾನೆ. ಅದು ಮಕ್ಕಳ ರೂಪದಲ್ಲಿರಬಹುದು ಅಥವಾ ಮೊಮ್ಮಕ್ಕಳ ರೂಪದಲ್ಲಿರಬಹುದು, ಯಾವುದೋ ರೀತಿಯಲ್ಲಾದರೂ ಕೂಡ ಆ ರೀತಿಯಾದಂತಹ ಓರ್ವ ವ್ಯಕ್ತಿಯನ್ನು ಅಲ್ಲಾಹನು ನಮಗೆ ನೀಡ್ತಾನೆ. ಆದ್ದರಿಂದ ವಯಸ್ಸಾಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮತ್ತೊಬ್ಬರ ಆಶ್ರಯವನ್ನು ಪಡೆಯುವಂತಹ ಒಂದು ಸಮಯವಾಗಿದೆ. ಆ ಸಮಯದಲ್ಲಿ ಯಾರೂ ಕೂಡ ಆಶ್ರಿತರಿಲ್ಲದೆ ಕಷ್ಟಪಡುವಂತಹ ಒಂದು ಅವಸ್ಥೆ ಯಾರಿಗೂ ಬರಬಾರದು. ಆದ್ದರಿಂದ ಅದಕ್ಕೆ ನಾವು ಮಾಡಬೇಕಾದದ್ದು, ನಮ್ಮ ಯುವತ್ವದಲ್ಲಿ, ನಮ್ಮ ಯೌವನದಲ್ಲಿ ನಾವು ವಯಸ್ಸಾದಂತಹ ವ್ಯಕ್ತಿಗಳನ್ನು ಕಾಣುವಾಗ ಅವರಿಗೆ ಗೌರವವನ್ನು ನೀಡುತ್ತಾ, ಅವರನ್ನು ಗೌರವಿಸುತ್ತಾ ನಾವಿದ್ದರೆ ಖಂಡಿತವಾಗಿ ನಮಗೂ ಕೂಡ ಆ ರೀತಿಯಾದಂತಹ ಗೌರವ ಸಿಗುತ್ತದೆ. ಕೊಟ್ಟದ್ದು ನಮಗೆ ಖಂಡಿತವಾಗಿಯೂ ಸಿಗಲಿದೆ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.